ಹಿರೇಕೆರೂರು ತಾಲೂಕಿನ ಹಂಸಭಾಮಿ ಧಾರ್ಮಿಕವಾಗಿ ಗಟ್ಟಿ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಒಂದು ಸುಸಂಸ್ಕೃತ ಗ್ರಾಮ. ಇಲ್ಲಿ 1918ರಲ್ಲಿ ಮೃತ್ಯುಂಜಯ ವಿದ್ಯಾಪೀಠ ಸ್ಥಾಪನೆ ಆಗುವುದರ ಮುಖಾಂತರ ಈ ಭಾಗದ ಗ್ರಾಮೀಣ ಜನರ ಶಿಕ್ಷಣಕ್ಕಾಗಿ ಒಂದು ವರದಾನವಾಗಿ ಗೋಚರಿಸಿತು. ಯಾಕಂತ ಹೇಳಿದ್ರೆ, ಧಾರವಾಡವನ್ನು ಬಿಟ್ಟರೆ ಶಾಲಾ ಕಾಲೇಜುಗಳ ಒಂದು ಕೊರತೆ ಸಾಕಷ್ಟಿತ್ತು. ದೂರದ ಊರಿಗೆ ಹೋಗಿ ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥ ಆಸೆ ಅದು ಈಡೇರ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿಯೇ ಅನೇಕ ವಿದ್ಯಾರ್ಥಿಗಳು ದೂರದ ಊರಿಗೆ ಹೋಗಲಾರದೆ ಮಧ್ಯದಲ್ಲಿಯೇ ಶಿಕ್ಷಣವನ್ನು ಮೊಟಕುಗೊಳಿಸಿ ತಮ್ಮ ಸಾಂಪ್ರದಾಯಿಕವಾಗಿರತಕ್ಕಂಥ ವ್ಯವಸಾಯದಲ್ಲಿ ತೊಡಗ್ತಾ ಇದ್ದರು. ಇದು ಓದುವ ಹಂಬಲ ಇದ್ದರೂ ಕೂಡ ಆಸೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ಕಾಲ. ಯಾವಾಗ ಮೃತ್ಯುಂಜಯಪ್ಪಗಳು ಒಂದು ಪೂಜಾ ಕಾರ್ಯಕ್ರಮಕ್ಕಾಗಿ ಭೋಗಾವಿಗೆ ಬರ್ತಾರೋ, ಈ ಊರಿನ ಗ್ರಾಮಸ್ಥರು 2ನೇ ಮಹಾಯುದ್ಧಕ್ಕೆ ಕಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥ ಆ ವಾರ್ ಫಂಡು ಮರಳಿ ಬಂದಿರ್ತೈತಿ. ಅದನ್ನು ಯಾವುದಕ್ಕಾಗಿ ಉಪಯೋಗಿಸಬೇಕು ಅಂತಕ್ಕಂಥ ಚಿಂತನೆ ಇದ್ದಂಥ ಸಂದರ್ಭದಲ್ಲಿ ಮೃತ್ಯುಂಜಯಪ್ಪಗಳನ್ನು ಕಾಣ್ತಾರೆ. ಮೃತ್ಯುಂಜಯಪ್ಪಗಳು ಈ ಗ್ರಾಮಸ್ಥರ ಬಹಳಷ್ಟು ಓದದೇ ಇದ್ದರೂ ಕೂಡ ಪ್ರಬುದ್ಧ ಮನಸ್ಸಿನ ಸಾಮಾಜಿಕ ಕ್ರಿಯೆಗಳನ್ನು ಮಾಡಬೇಕು, ಜನೋಪಯೋಗಿ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಹುಮ್ಮಸ್ಸನ್ನು ಹೊಂದಿದಂಥ ಈ ಜನರ ಅಭಿಪ್ರಾಯವನ್ನು ಬೆಂಬಲಿಸಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಲಿಕ್ಕೆ ಆಶೀರ್ವಾದ ಮಾಡ್ತಾರೆ. ಅದರ ಫಲವಾಗಿ ಪ್ರಾರಂಭವಾದದ್ದೇ ಮೃತ್ಯುಂಜಯ ವಿದ್ಯಾಪೀಠ. ಇವತ್ತು ಸುಮಾರು 8 ಅಂಗ ಸಂಸ್ಥೆಗಳನ್ನು ಹೊಂದಿ ಅತ್ಯಂತ ಶ್ರದ್ಧೆಯಿಂದ ಜ್ಞಾನ ದಾಸೋಹವನ್ನು ಮಾಡ್ತಾ ಬಂದಿರತಕ್ಕಂಥ ವಿದ್ಯಾಸಂಸ್ಥೆ. ನಾಡಿನಾದ್ಯಂತ ಸಮುದ್ರ ಆಚೆಗೂ ಕೂಡ ಹೊರದೇಶಗಳಲ್ಲಿಯೂ ಕೂಡ ಇಲ್ಲಿ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳು ಇವತ್ತು ಸಾಕಷ್ಟು ಜನ ಹೊರದೇಶಗಳಲ್ಲಿದ್ದಾರೆ. ಇಲ್ಲಿ ಪ್ರಸಾದ ನಿಲಯದಲ್ಲಿ 1918ರಲ್ಲಿ ವಿದ್ಯಾಪೀಠ ಸ್ಥಾಪನೆ ಆದಮೇಲೆ 1923ರಲ್ಲಿ ಶಿವಯೋಗೀಶ್ವರ ಬೋರ್ಡಿಂಗ್ ಶುರುವಾಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಈ ಊರಿನ ನಾಗರಿಕರನ್ನು, ಸುತ್ತಲಿನ ಗ್ರಾಮದ ನಾಗರಿಕರನ್ನು ನಾವೆಲ್ಲರೂ ಅಭಿನಂದಿಸಬೇಕು. ಅವರು ಮಾಡಿದಂಥ ಪುಣ್ಯದ ಕಾರ್ಯದ ಫಲವನ್ನು ಇವತ್ತು ನಾವು ಊಟ ಮಾಡ್ತಾಯಿದ್ದೀವಿ. ನಿಸ್ವಾರ್ಥ ಭಾವನೆಯಿಂದ ಅವರು ಸ್ಥಾಪನೆ ಮಾಡಿದಂಥ ವಿದ್ಯಾಪೀಠ 100 ವರ್ಷಗಳನ್ನು ಆಚರಿಸಿ ಆ ಸಂಭ್ರಮವನ್ನು ಅವರು ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಈ ಸಂಭ್ರಮ ಆಚರಣೆಯ ಸಂದರ್ಭದಲ್ಲಿ ಆ ಪೂರ್ವಜರನ್ನು ನಾವು ನೆನಪಿಸಿಕೋಬೇಕು. ಯಾಕಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಈ ಊರಿನ ಗ್ರಾಮಸ್ಥರು ವಾರದ ಮನೆಯಲ್ಲಿ ಊಟ ಹಾಕ್ತಕ್ಕಂಥ ವ್ಯವಸ್ಥೆ, ಕಜ್ಜಾಯವನ್ನು ತಂದು ವಿದ್ಯಾರ್ಥಿಗಳಿಗೆ ಉಣಬಡಿಸುವಂಥ ಒಂದು ವ್ಯವಸ್ಥೆ, ಹಳ್ಳಿಗೆ ಹೋಗಿ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಬಂದು ಅವರಿಗೆ ಊಟ ಮಾಡಿಸ್ತಕ್ಕಂಥ, ಪ್ರಸಾದ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆಯ ಪರಿಪಾಠವನ್ನು ಸ್ವ ಇಚ್ಛೆಯಿಂದ ಮಾಡಿದ್ದು ಬಹುಶಃ ಇಂದಿನ ಈ ಪೀಳಿಗೆಗೂ ಕೂಡ ಅದೊಂದು ಆದರ್ಶವಾಗಿರ್ತಕ್ಕಂಥ ವ್ಯವಸ್ಥೆ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಈ ಕಾರಣಕ್ಕಾಗಿಯೇ ಮುಂದೆ 1923ರಲ್ಲಿ ಏನು ಒಂದು ಬೋರ್ಡಿಂಗ್ ಶುರುವಾಗುತ್ತೆ. ಮಹಿಳೆಯರಿಗಾಗಿ ಕೂಡ ಒಂದು ಅಕ್ಕಮಹಾದೇವಿ ಹಾಸ್ಟೆಲ್ ಕೂಡ ಇಲ್ಲಿ ಶುರುವಾಗುತ್ತೆ. ಬಹುಶಃ ಇದರ ಇತಿಹಾಸವನ್ನು ನಾವು ಕಂಡುಕೊಂಡಂಥ ಸಂದರ್ಭದಲ್ಲಿ ಒಂದು ಅಂಶ ಜ್ಞಾಪಕ ಬರುತ್ತೆ. ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗಾಗಿಯೇ ಪ್ರಾರಂಭವಾಗಿರ್ತಕ್ಕಂಥ ಮೊಟ್ಟ ಮೊದಲನೇ ಹಾಸ್ಟೆಲು ಅಕ್ಕಮಹಾದೇವಿ ಹಾಸ್ಟೆಲ್ ಆಗಿರುತ್ತೆ. ಸ್ತ್ರೀಯರ ಶಿಕ್ಷಣಕ್ಕಾಗಿ ಒತ್ತು ಕೊಡಬೇಕು. ಸ್ತ್ರೀ ಗಂಡಸಿಗೆ ಗಂಡು ಮಕ್ಕಳಿಗೆ ಸರಿಸಮಾನವಾದಂಥ ಸ್ಥಾನಮಾನವನ್ನು ಹೊಂದಿದ್ದಾರೆ. ಒಂದು ಕಾಲಕ್ಕೆ ಏನು ಅಡುಗೆ ಮನೆಗೆ ಸೀಮಿತವಾಗಿರ್ತಕ್ಕಂಥ ಅವಳ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಿ ಸಮಾಜದ ಮುಖ್ಯವಾಹಿನಿಗೆ ತರತಕ್ಕಂಥ ಪ್ರಯತ್ನವನ್ನು ಹೆಣ್ಣುಮಕ್ಕಳಿಗಾಗಿಯೇ ಹಾಸ್ಟೆಲ್ ಶುರು ಮಾಡಿದ್ದು, ಹೆಣ್ಮಕ್ಕಳಿಗಾಗಿಯೇ ಪ್ರತ್ಯೇಕವಾದಂಥ ಒಂದು ಹೈಸ್ಕೂಲನ್ನು ಶುರು ಮಾಡಿರ್ತಕ್ಕಂಥದ್ದು ಈ ನಾಡಿನ, ಈ ಊರಿನ ಪ್ರಬುದ್ಧ ಮನಸ್ಸಿನ ಆ ಜನರಿಗೆ ಸಲ್ಲತಕ್ಕಂಥದ್ದು. ಆಡಳಿತ ಮಂಡಳಿ ಇವತ್ತು 8 ಸಂಸ್ಥೆಗಳನ್ನು ನಡೆಸಿಕೊಂಡು ಅತ್ಯಂತ ಸುಧಾರಣೆಯ ಮಟ್ಟವನ್ನು ತಲುಪಿರ್ತಕ್ಕಂಥದ್ದು. ಜೊತೆಗೆ 100 ವರ್ಷವನ್ನು ವಿದ್ಯಾಪೀಠ ಪೂರೈಸಿರುವಂಥದ್ದು ನಮ್ಮೆಲ್ಲರ ಅಭಿಮಾನವನ್ನು ಕೆರಳಿಸಿದಂಥ ಒಂದು ವಿಷಯ. ಈ ಸಂದರ್ಭದಲ್ಲಿ ನಾಡಿನ
ವಿವಿಧ ಸ್ಥಳಗಳಲ್ಲಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು, ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದಂಥ ಎಲ್ಲ ಸಹೋದ್ಯೋಗಿ ಬಂಧುಗಳು ಈ ಸಂದರ್ಭದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಡಿಸೆಂಬರ್ 9, 2024 ಜರುಗಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಿಕೊಂಡು ಅವರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ. ಜೊತೆಗೆ ಈಗಾಗಲೇ ಆ ಕಾರ್ಯದ ನಿಮಿತ್ತ ತಮಗೆ ಗೊತ್ತಿರುವಂತೆ ಸುತ್ತೂರಿನ ಜಗದ್ಗುರುಗಳ ಒಂದು ನೇತೃತ್ವದಲ್ಲಿ 9ನೇ ತಾರೀಕಿನ ಶತಮಾನೋತ್ಸವ ಕಾರ್ಯಕ್ರಮ ಇರುತ್ತೆ. ಧಾರವಾಡ ಮುರುಘಾ ಮಠದ ಪೂಜ್ಯರು ಹಾಗೂ ಶಿರಾಳಕೊಪ್ಪದ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರನೇ ಈಗಾಗಲೇ ನವೆಂಬರ್ 7, 8, 9ನೇ ತಾರೀಕಿಗೆ ನಮ್ಮೆಲ್ಲ ಅಂಗಸಂಸ್ಥೆಯ ನೌಕರಿಗಾಗಿ ಅನೇಕ ಮನರಂಜನಾ ಕ್ರೀಡೆಗಳನ್ನು ಏರ್ಪಾಡು ಮಾಡಿದ್ವಿ. ಆಮೇಲೆ ಡಿಸೆಂಬರ್ 2ರಂದು ರಾಜ್ಯ ಮಟ್ಟದ ಆಯ್ದ ಖೋಖೋ ಸ್ಪರ್ಧೆಗಳು ನಡೀತಿದ್ದವು. 2 ಮತ್ತು 3ನೇ ತಾರೀಕಿಗೆ ಈ ಕಾರ್ಯಕ್ರಮ ಇರುತ್ತೆ. ವಿದ್ಯಾಪೀಠದ ಅಂಗಸಂಸ್ಥೆಗಳ ಕ್ರೀಡಾಪಟುಗಳಿಗೆ ಶಟ್ಲ್ ಬ್ಯಾಡ್ಮಿಂಟನ್ ಕೂಡ ಇದೆ. ಅದರ ಜೊತೆಗೆ ವಚನ ನೃತ್ಯ, ಜಾನಪದ ನೃತ್ಯ, ದೇಶಭಕ್ತಿ ಗೀತೆ ಹೀಗೆ ಸ್ಪರ್ಧೆಗಳು ಕೂಡ ಆದವು. 4ನೇ ತಾರೀಕಿಗೆ ಮಧ್ಯಾಹ್ನ ಮೇಲೆ ರಾಜ್ಯ ಮಟ್ಟದ ಮಲ್ಲಕಂಬ ಪ್ರದರ್ಶನ ಇದೆ. ಕುಂದಗೋಳ ತಾಲೂಕು ಹರ್ಲಾಪುರದ ಕ್ರೀಡಾಪಟುಗಳು ಅದರಲ್ಲಿ ಭಾಗಿಗಳಾಗ್ತಾರೆ. 5ನೇ ತಾರೀಕಿಗೆ ಒಂದು ಉಪನ್ಯಾಸ ಕಾರ್ಯಕ್ರಮ ಇದೆ. ಸಾಹಿತ್ಯ, ಕಲೆ, ವಿಜ್ಞಾನ, ಕೃಷಿ ಹೀಗೆ ಅನೇಕ ವಿಷಯಗಳ ಮೇಲೆ ಸ್ಪರ್ಧೆ ಇರುತ್ತೆ. ಜೊತೆಗೆ 5ನೇ ತಾರೀಕಿಗೆ ವಿವಿಧ ಕ್ಷೇತ್ರಗಳ ಮೇಲೆ ಸಾಧನೆ ಮಾಡುವ ಸಾಧಕರಿಂದ ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ. ಆಮೇಲೆ 6ನೇ ತಾರೀಕಿಗೆ ಬೆಳಿಗ್ಗೆ ಚಿತ್ರಕಲಾ ಪ್ರದರ್ಶನ ಹಾಗೂ ಜ್ಞಾನ ವಸ್ತು ಪ್ರದರ್ಶನ ಇರುತ್ತೆ. ಡಿಸೆಂಬರ್ 9ನೇ ತಾರೀಕಿಗೆ ಶತಮಾನೋತ್ಸವದ ಮುಖ್ಯ ಹಳೆ ವಿದ್ಯಾರ್ಥಿಗಳು ಸಾಧಕರಿಗೆ ಸನ್ಮಾನ ಕೂಡ ಇರುತ್ತೆ. ಸಂಜೆ ವೇಳೆಗೆ ಮನರಂಜನಾ ಕಾರ್ಯಕ್ರಮ ಇರುತ್ತೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಾಗೂ ಕನ್ನಡ ಕೋಗಿಲೆ ಕಾರ್ಯಕ್ರಮದಲ್ಲಿ ವಿಜೇತರಿಂದ ಮನರಂಜನಾ ಕಾರ್ಯಕ್ರಮ ಇರುತ್ತೆ. ಹೀಗೆ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೋತೀನಿ. ಮೃತ್ಯುಂಜಯ ಸ್ವಾಮಿಗೆ